ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನು ಇಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಸೊ ಡಿಟಾಕ್ಸ್ ಡ್ರಿಂಕ್ ಮಾಡೋದಕ್ಕೆ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನು 1 ಮುಷ್ಟಿ ಆಗೋಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಜೊತೆಗೆ ನಾನಿಲ್ಲಿ ಒಂದು ಸೌತೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ನೀರು ಸೌತೆಕಾಯಿ ಇರುತ್ತೆ ಅಲ್ವಾ, ಇದನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಹಂಗೇನೆ ಇದಕ್ಕೆ ಒಂದು 1/4 ಇಂಚಷ್ಟು ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಜೊತೆಗೆ ನೀವು ಒಂದು ನೆಲ್ಲಿಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಜೊತೆಗೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕುಡಿಯೋದಕ್ಕೆ ಏನು ನಿಮಗೆ ಕುಡಿಯೋದಕ್ಕಾಗಲ್ಲ ಅನ್ನೋಷ್ಟು ಏನು ಕೆಟ್ಟದಾಗಿರೋದಿಲ್ಲ, ಆರಾಮಾಗಿ ಕುಡಿಬೋದು. ಸೊ ಇದನ್ನು ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನೀವು ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಫೇಸ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಪರ್ಸ್ನಲ್ಲಾಗಿ ಫೀಲ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಫೇಸಲ್ಲಿರುವಂತಹ ಪಿಂಪಲ್ ಮಾರ್ಕ್ಸ್ ನನಗೆ ಕಡಿಮೆ ಆಗ್ತಾ ಇದೆ. ವೀಕ್ಲಿ ಟ್ವೈಸ್ ಮಾಡ್ಕೊಳ್ಳಿ, ಡೈಲಿ ಅಂತೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಇವಾಗಿನ ಒಂದು ವರ್ಕ್ ಪ್ರೆಷರಲ್ಲಿ ಡೈಲಿ ನಮಗೆ ಮಾಡ್ಕೊಳ್ಳೋದಕ್ಕಾಗಲ್ಲ. ವೀಕ್ಲಿ ಟ್ವೈಸ್ ಮಾಡ್ಕೊಳ್ಳಿ, ಸಂಡೇ ಫ್ರೀ ಇದ್ದಾಗ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೇರ್ ಗ್ರೋತ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸೊ ಪಾಲಕ್ ಸೊಪ್ಪು ಗೊತ್ತಲ್ವಾ, ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು, ಸ್ಕಿನ್ನಿಗಾಗಿರ್ಬೋದು, ಹೇರಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಸೊ ಇದ್ರ ಜೊತೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿನೂ ಕೂಡ ನೀವು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನನ್ನ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗಿದೆ. ನೀವು ಬೇಕಿದ್ರೆ ಸ್ಟ್ರೈನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಸೊ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ನಾನೇನು ಸೋಸ್ಕೊಂಡಿಲ್ಲ. ಸೊ ಹಾಗೇ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೋಸ್ಕರ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ರಾಗಿ ಗಂಜಿನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರ್ ಇತ್ತು, ಅದನ್ನು ಜಸ್ಟ್ ಫ್ರೈ ಮಾಡಿ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಬೆಳಿಗ್ಗೆ ಸಮ್ಟೈಮ್ಸ್ ಹೆವಿ ತಿಂದಿರ್ತೀನಿ, ಇಲ್ಲ ಅಂತ ಅಂದರೆ ಈ ರೀತಿ ಸೌತೆಕಾಯಿ ಸಲಾಡ್ ಆಗಿರ್ಬೋದು. ನಾನು ನಿಮಗೆಲ್ಲ ಒಂದೊಂದು ವೀಡಿಯೋನಲ್ಲಿ ತೋರಿಸಿರ್ತೀನಿ, ಬಟ್ ತುಂಬ ಸಲ ತೋರಿಸ್ಬೇಕು ಅಂತ ಅಂದ್ಕೊಂಡಿರ್ತೀನಿ. ಬೆಳಗಿನ ಒಂದು ಟೈಮ್ ಇರೋದಿಲ್ಲ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ತೋರಿಸೋದಕ್ಕೆ ಆಗಿರಲ್ಲ. ಫ್ರೀ ಇದ್ದಾಗ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು, ಇವಾಗ ಇನ್ನೇನು ಶ್ರಾವಣ ಮಾಸ ಶುರು ಆಗುತ್ತೆ ಅಲ್ವಾ, ಸೊ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶ್ರಾವಣ ಮಾಸ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂದರೆ ಹಬ್ಬದ ಮೇಲೆ ಹಬ್ಬ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಹಾಗೆ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಒಂದು ರೀತಿ ಏನೋ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಪೇಪರ್ ಎಲ್ಲನೂ ಚೇಂಜ್ ಮಾಡಿಕೊಂಡು ಇವಾಗ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಓಪನ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಡಸ್ಟ್ ಆಗ್ತಾ ಇರುತ್ತೆ. 2 ಮಂತ್ಸ್ ಒಂದ್ಸತಿ ನಾನು ಈ ರೀತಿ ಚೇಂಜ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಹಾಗಾಗಿ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಇವಾಗ ಶ್ರಾವಣ ಮಾಸ ಬಂತು ಅಲ್ವಾ, ಸೊ ಹಂಗಾಗಿ ಮಾಡಲೇಬೇಕಾಗಿತ್ತು, ಮಾಡ್ಕೊತಾ ಇದ್ದೀನಿ. ಸೊ ಹಂಗೇ ಹಲಸಿನ ಹಣ್ಣು ತೊಗೊಂಡು ಬಂದಿದ್ವಿ. ಗೋಕರ್ಣ ಹೋಗಿದ್ವಿ ಅಂತ ಹೇಳಿ ನಾನು ವ್ಲಾಗ್ನ ಶೇರ್ ಮಾಡಿದ್ದೆ ಅಲ್ವಾ. ಸೊ ಅಲ್ಲಿಂದ ಬರೋವಾಗ ಒಂದು ದೊಡ್ಡದು ಹಲಸಿನ ಹಣ್ಣು ತೊಗೊಂಡು ಬಂದಿದ್ವಿ. ಸೊ ಅದನ್ನು ಕಟ್ ಮಾಡಿರಲಿಲ್ಲ, ಅದು ಚೆನ್ನಾಗಿ ಹಣ್ಣಾಗಿತ್ತು. ಸೊ ಅದನ್ನು ಕಟ್ ಮಾಡಿರೋಂತಹ ವೀಡಿಯೋಸ್ನೂ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಂಗಾಗಿ ಇವತ್ತಿನ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಹಲಸಿನ ಹಣ್ಣು ತಂದಾಗ ಯೂಶ್ವಲಿ ಮಮ್ಮಿನೇ ಕಟ್ ಮಾಡೋದು, ಅದು ತುಂಬ ಕಷ್ಟ ಆಗುತ್ತೆ ಕಟ್ ಮಾಡೋದಕ್ಕೆ. ಸೊ ಅದನ್ನು ಕೈಗೆ ಎಣ್ಣೆ ಎಲ್ಲ ಹಚ್ಕೊಂಡು ಕಟ್ ಮಾಡಬೇಕು. ಬಟ್ ತುಂಬಾ ಸ್ವೀಟ್ ಆಗಿತ್ತು ಹಣ್ಣಂತೂ. ಎಷ್ಟು ಒಂದು ದೊಡ್ಡ ಬುಟ್ಟಿಯಷ್ಟು ಹಣ್ಣು ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ಮಮ್ಮಿ ಎಲ್ಲನೂ ಕೂಡ ಕಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಹಲಸಿನ ಹಣ್ಣಿನ ಹೋಳಿಗೆನ ಮಾಡಿದ್ದೆ, ಹಾಗೆಯೇ ಹಲಸಿನ ಹಣ್ಣಿನ ದೋಸೆ ಕೂಡ ಮಾಡಿದ್ದೆ. ಬಟ್ ನಾನು ವೀಡಿಯೋಸ್ನ ಶೇರ್ ಮಾಡಿಲ್ಲ ನಿಮ್ಮ ಜೊತೆಗೆ ಅಷ್ಟೇ. ಸಮ್ಟೈಮ್ಸ್ ನನಗೆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಇವಾಗ ನೋಡಿ, ಅಪ್ಪಾಜಿ, ನನ್ನ ತಂಗಿ, ನಾನು ಕೂಡ ಸ್ವಲ್ಪ ಹೊತ್ತು ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಅಂದರೆ ಹಣ್ಣೆಲ್ಲನೂ ಕೂಡ ಬಿಡಿಸ್ದೆ. ನೀವಿಲ್ಲಿ ನೋಡ್ಬೋದು. ಸೊ ಒಂದು ದೊಡ್ಡ ಬುಟ್ಟಿಯಷ್ಟು ಹಣ್ಣು ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಹಲಸಿನ ಹಣ್ಣಿನ ಬೀಜದಿಂದ ನಾವು ಸಾಂಬಾರು ಕೂಡ ಮಾಡ್ಕೋಬೋದು. ಮಮ್ಮಿ ಸಾಂಬಾರನ್ನ ಮಾಡಿದರು, ಅದು ಕೂಡ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿತ್ತು. ಸೊ ರೆಸಿಪಿ ಶೂಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ, ಬಟ್ ನನಗೆ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದರೂ ನಾನು ಮಾಡಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ನೋಡಿ, ಇಷ್ಟು ದೊಡ್ಡ ಬುಟ್ಟಿಯಷ್ಟು ಹಣ್ಣು ಬಂದಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಮನೆಯಲ್ಲಿ ತರಕಾರಿ ಇರಲಿಲ್ಲ, ಹಾಗಾಗಿ ತೊಗೊಂಡು ಬರೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿದ್ವಿ.
ಸೊ ನಮಗೆಲ್ಲನೂ ಕೂಡ ನಿಯರ್ ಬೈ ಸಿಗುತ್ತೆ. ಏನಾದರೂ ಖಾಲಿ ಆದರೆ ಸಡನ್ನಾಗಿ ಹೋಗಿ ತೊಗೊಂಡು ಬರ್ಬೋದು, ಅಷ್ಟು ಈಸಿಯಾಗಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ತಂದಿರ್ತೀನಿ. ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಆಯಿತು ತರಕಾರಿ. ಸೊಪ್ಪೆಲ್ಲನೂ ಕೂಡ ತೊಗೊಂಡು ಬಂದಿದ್ದೆ ಅಲ್ವಾ, ಫಸ್ಟ್ ಎಲ್ಲನೂ ಸೊಪ್ಪು ಖಾಲಿ ಮಾಡ್ಕೊಂಬಿಡಬೇಕು. ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊಪ್ಪಲ್ಲಿರುವಂಥ ಅಂಶ ಎಲ್ಲನೂ ಕೂಡ ಹೊರಟೋಗ್ಬಿಡುತ್ತೆ. ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಕೂಡ ಹೆಲ್ತಿಗೆ ಅಷ್ಟಾಗಿ ಒಳ್ಳೆಯದಲ್ಲ, ಮತ್ತು ರುಚಿನೂ ಕೂಡ ಚೆನ್ನಾಗಿರೋದಿಲ್ಲ. ತುಂಬ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಆಮೇಲೆ ತಿನ್ನೋದ್ರಿಂದ ಅದರಲ್ಲಿ ಏನೂ ಸತ್ವನೇ ಇರೋದಿಲ್ಲ, ರುಚಿನೂ ಕೂಡ ಹೊರಟೋಗ್ಬಿಟ್ಟಿರುತ್ತೆ. ಸೊ ಇವಾಗ ಬೇಗ ಬೇಗ ಎಲ್ಲ ತರಕಾರಿನೂ ಕೂಡ ಕವರಿಗೆ ಹಾಕಿ ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಶೇರ್ ಮಾಡ್ತಾ ಇರೋದು ಗುರುವಾರದ ವಿಡಿಯೋ ಆಗಿರೋದ್ರಿಂದ, ಸೊ ಶುಕ್ರವಾರ ಬೆಳಿಗ್ಗೆ ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಎಲ್ಲ ಗ್ಯಾಸ್ ಕಟ್ಟೆ ಮತ್ತು ಗ್ಯಾಸ್ ಎಲ್ಲನೂ ಕೂಡ ಕ್ಲೀನಾಗಿ ಒರೆಸಿ ಇಟ್ಕೊತೀನಿ. ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ಕೊತೀನಿ ಅಲ್ವಾ, ಸೊ ಹಂಗಾಗಿ ಟೈಮ್ ಇರೋದಿಲ್ಲ. ಸೊ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಗ್ಯಾಸ್ ಕಟ್ಟೆ ಆಗಿರ್ಬೋದು ಮತ್ತು ಗ್ಯಾಸ್ನ ಎಲ್ಲನೂ ನೀಟಾಗಿ ಒರೆಸಿ ಇಟ್ಕೊತೀನಿ. ಬೆಳಿಗ್ಗೆ ಸಿಂಪಲ್ಲಾಗಿ ಒಂದು ಬಟ್ಟೆಯಿಂದ ವೈಪ್ ಮಾಡ್ಕೊತೀನಿ ಅಷ್ಟೇ. ಇವತ್ತಿನ ವಿಡಿಯೋನಲ್ಲಿ ಒಂದು ಟೇಸ್ಟಿಯಾಗಿರುವಂತಹ ಗ್ರೀನ್ ಮಶ್ರೂಮ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈ ಬಿರಿಯಾನಿ ಅಂತೂ. ಸೊ ತುಂಬ ದಿನ ಆಗಿತ್ತು ಮಶ್ರೂಮ್ನ ತೊಗೊಂಡು ಬಂದಿರಲಿಲ್ಲ, ಮಶ್ರೂಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಮಶ್ರೂಮ್ನ ತೊಗೊಂಡು ಬಂದು ಮಶ್ರೂಮ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಾನು ಮಶ್ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಮೇಲ್ಗಡೆ ಸ್ವಲ್ಪ ಮಣ್ಣು ಥರ ಇರುತ್ತೆ, ಅದನ್ನು ಮೇಲ್ಗಡೆ ಒಂದು ಲೇಯರ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸೈಡಿಗೆ ಸ್ವಲ್ಪ ಚಾಕುವಿಂದ ಈ ರೀತಿ ಮೇಲ್ಗಡೆ ಇರುವಂತಹ ಸ್ಕಿನ್ನ ಪೀಲ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಜಾಸ್ತಿ ಏನು ಟೆನ್ಷನ್ ಇಲ್ಲ ಮಶ್ರೂಮ್ನ ಕ್ಲೀನ್ ಮಾಡೋದು, ಬೇಗನೆ ಕ್ಲೀನ್ ಮಾಡ್ಕೊಂಬಿಡ್ಬೋದು. ನೋಡಿ ಎಲ್ಲ ಮಶ್ರೂಮ್ನು ನಾನು ಕಂಪ್ಲೀಟಾಗಿ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀರಲ್ಲಿ ಒಂದ್ಸತಿ ವಾಶ್ ಮಾಡ್ಕೊಂಬಿಡೋಣ. ಸೊ ಮಶ್ರೂಮ್ನ ಯಾವುದೇ ಕಾರಣಕ್ಕೂ ನೀರಲ್ಲಿ ನೆನೆಸಿಡೋದಾಗಲಿ ಡಿಪ್ ಮಾಡಿ ಇಡೋದಾಗಲಿ ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಮಶ್ರೂಮ್ ತುಂಬಾ ನೀರನ್ನ ಹಿಡ್ಕೊಂಬಿಡುತ್ತೆ. ಸೊ ಹಂಗಾಗಿ ಜಸ್ಟ್ ನೀರಲ್ಲಿ ಒಂದ್ಸತಿ ವಾಶ್ ಮಾಡಿದರೆ ಸಾಕು. ಮಣ್ಣಿದೆ ಅಂತ ಹೇಳಿ ನೀವು ನೀರಲ್ಲಿ ನೆನೆಸಿಡೋದು ಆ ರೀತಿ ಎಲ್ಲ ಖಂಡಿತ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಮಶ್ರೂಮ್ನಲ್ಲಿ ಆಲ್ರೆಡಿ ನೀರು ಕಂಟೆಂಟ್ ಇರುತ್ತೆ. ಸೊ ಅದು ಬಾಯ್ಲ್ ಮಾಡುವಾಗ ತುಂಬ ನೀರು ಬಿಡುತ್ತೆ. ಸೊ ನೀವು ಇನ್ನೂ ನೀರಲ್ಲಿ ನೆನೆಸಿಟ್ಬಿಟ್ರೆ ತುಂಬ ಜಾಸ್ತಿ ನೀರು ಹಿಡ್ಕೊಂಡ್ಬಿಡುತ್ತೆ ಅದು. ಸೊ ಹಂಗಾಗಿ ಇವಾಗ ಪಲಾವ್ಗೆ ಅಂದರೆ ಬಿರಿಯಾನಿಗೆ ಬೇಕಾಗಿರುವಂತಹ ಮಸಾಲನ ಪ್ರಿಪೇರ್ ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ನಾನು. ಸೊ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದೆರಡು ಮೆಣಸಿನ್ಕಾಯಿನ ಇದ್ರ ಜೊತೆಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್ ಆಗಿರುವಂತಹ ಮಸಾಲೆನ ಪ್ರಿಪೇರ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಇದ್ರ ಜೊತೆಗೆ ಸ್ವಲ್ಪ ಪಾಲಕ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಎಲ್ಲನೂ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಚಕ್ಕೆ, ಏಲಕ್ಕಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಒಂದೆರಡು ಪಲಾವ್ ಎಲೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಪಲಾವ್ ಎಲೆ ಹಾಕ್ಕೊಂಡ್ರೆ ನನಗೇನೋ ಅಷ್ಟೊಂದಾಗಿ ಫ್ಲೇವರ್ ಬಿಡುತ್ತೆ ಅಂತ ಹೇಳಿ ಅನಿಸೋದೇ ಇಲ್ಲ. ಫ್ರೆಶ್ ಆಗಿ ಬರುತ್ತೆ ಅಲ್ವಾ ಗ್ರೀನ್ ಕಲರು. ಸೊ ಅದನ್ನು ಆ್ಯಡ್ ಮಾಡಿಕೊಂಡಾಗ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಸೊ ಈ ಡ್ರೈ ಪಲಾವ್ ಎಲೆ ಅಷ್ಟೊಂದಾಗಿ ನನಗೇನು ಇಷ್ಟ ಆಗೋದಿಲ್ಲ, ಬಟ್ ಲೈಟಾಗಿ ಫ್ಲೇವರ್ ಬಿಡಲಿ ಅಂತ ಹೇಳಿ ನಾನು ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ಹಾಗೆಯೇ ಒಂದು ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಪಲಾವ್ಗೆ ಆಗಲಿ ಬಿರಿಯಾನಿಗಾಗಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಸೊ ಒಂದು ಸತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ.
ಸೊ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಶ್ರೂಮ್ ನೀವು ದೊಡ್ಡ ಸೈಜಲ್ಲಿದ್ದರೆ 4 ಪೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ಪೀಸ್ ಮಾಡ್ಕೊಳ್ಳಿ. ಅದು ಬಾಯ್ಲ್ ಆದ ತಕ್ಷಣ ಫುಲ್ ಚಿಕ್ಕದಾಗಿ ಬಿಡುತ್ತೆ. ಸೊ ಹಂಗಾಗಿ ಎಣ್ಣೆಯಲ್ಲಿ ಒಂದ್ಸತಿ ಚೆನ್ನಾಗಿ ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ನಲ್ಲಿ ನಮಗೆ ತುಂಬಾ ರಿಚ್ ಆಗಿರುವಂತಹ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅನ್ನೋಂತಹ ಗುಣಗಳು ನಮ್ಮ ಬಾಡಿಗೆ ಸಿಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಡಿ ಕೂಡ ಇರುತ್ತೆ, ತುಂಬಾ ರಿಚ್ ಆಗಿರುತ್ತೆ. ಸೊ ಹಂಗೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಮಶ್ರೂಮಿಂದ. ಸೊ ನಮಗಂತೂ ಡೈಲಿ ತಿನ್ನೋದಕ್ಕಾಗಲ್ಲ, ವೀಕ್ಲಿ ಒನ್ಸ್ ಆಗಿರ್ಬೋದು, ಇಲ್ಲಾಂದರೆ ಮಂತ್ಲಿ 1-2 ಟೈಮ್ಸ್ ಆಗಿರ್ಬೋದು ನೀವು ತಿನ್ನೋದಕ್ಕೆ ಟ್ರೈ ಮಾಡಿ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಮಶ್ರೂಮಿಂದ ಅಂತ ಹೇಳಿ. ಸೊ ರೋಗ ನಿರೋಧಕ ಶಕ್ತಿನೂ ಕೂಡ ಅದು ತುಂಬಾ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾನ್ಸರ್ ಅಂತಹ ಒಂದು ರೋಗಗಳನ್ನು ತಡೆಯುವಂತಹ ಶಕ್ತಿ ಕೂಡ ಮಶ್ರೂಮ್ಗಿದೆ. ಅಂದರೆ ರೆಗ್ಯುಲರ್ ಆಗಿ ಬಳಸ್ತಾ ಇರಬೇಕು. ರೆಗ್ಯುಲರ್ ಆಗಿ ಬಳಸ್ತಾ ಇದ್ದರೆ ನಮ್ಮ ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಬರೋದನ್ನು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಸೊ ಮಶ್ರೂಮ್ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಹಸಿರು ಬಟಾಣಿನ ಹಾಕ್ಕೊಂಡಿದ್ದೀನಿ, ಫ್ರೋಝನ್ ಪೀಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ರೆಸಿಪಿನ. ರುಬ್ಬಿರುವಂತಹ ಪೇಸ್ಟ್ ಎಲ್ಲನೂ ಹಾಕೊಂಡ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಬಾಸುಮತಿ ಮತ್ತು ಜೀರಾ ರೈಸ್ನ ನೆನೆಸಿ ಇಟ್ಕೊಂಡಿದ್ದೆ, 2 ಅರ್ಧ ಹಾಕ್ಕೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕೊತಾ ಇದ್ದೀನಿ. ಇವಾಗ ಒಂದು 2 ನಿಮಿಷ ಎಣ್ಣೆಯಲ್ಲಿ ನಾವು ಅಕ್ಕಿನ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, ಬಾಸುಮತಿ ಅಕ್ಕಿ ಒಡೆದೋದಂಗೆ ಆಗಿಬಿಡತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇನ್ನೂ ಒಂದು 1/4 ಗ್ಲಾಸ್ ಬೇಕಿದ್ರೆ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ರುಬ್ಬಿರೋಂಥ ಮಸಾಲೆ ಹಾಕಿರ್ತೀವಿ ಅಲ್ವಾ, ಆವಾಗ ಸ್ವಲ್ಪ ಅದು ನೀರೆಲ್ಲ ಇರುತ್ತೆ. ಸೊ ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ನೋಡಿ ನೀವು ಆ್ಯಡ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆಯಿಂದ ಬೇಕಿದ್ದರೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಎಕ್ಸ್ಟ್ರಾ ಏನಾದರೂ ಬಿರಿಯಾನಿ ಮಸಾಲ ಬೇಕಿದ್ದರೂ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಚೆನ್ನಾಗಿರತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಟ್ರಸ್ಟ್ ಮೀ, ತುಂಬಾ ಟೇಸ್ಟಿಯಾಗಿತ್ತು. ಯಾವ ಮಸಾಲೆನೂ ಕೂಡ ನಾನು ಹಾಕಿಲ್ಲ, ಜಸ್ಟ್ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಮೈಲ್ಡಾಗಿ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಬಾಸುಮತಿ ರೈಸ್ನ ಯೂಸ್ ಮಾಡಿರೋದ್ರಿಂದ 2 ವಿಸಿಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸೊ ನಾನಿಲ್ಲಿ ಬಿರಿಯಾನಿ ಎಲ್ಲನೂ ರೆಡಿ ಆದಮೇಲೆ ಯಾವ ರೀತಿ ಬಂತು ಅಂತ ಹೇಳಿ ವಿಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟೆ, ಬಿಕಾಸ್ ಸ್ವಲ್ಪ ಗಡಿಬಿಡಿಯಲ್ಲಿದೆ. ಸೊ ಹಾಗಾಗಿ ಊಟ ಎಲ್ಲ ಆದಮೇಲೆ ನೆನಪಾಯಿತು, ಅಯ್ಯೋ ವಿಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ. ಉದ್ರುದ್ರಾಗೆ ಬರುತ್ತೆ, ನೀರನ್ನ ಕಡಿಮೆ ಹಾಕ್ಕೊಂಡ್ರೆ ಉದ್ರುದ್ರಾಗೆ ಬರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೈಟ್ ಸ್ವಲ್ಪ ಊಟಕ್ಕೋಸ್ಕರ ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊತಾ ಇದ್ದೆ, ಆವಾಗ ಸ್ವಲ್ಪ ವಿಡಿಯೋನ ಶೂಟ್ ಮಾಡಿಕೊಂಡೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.